ಎಲ್ಲ ಸಾರ್ವಜನಿಕರು ಬ್ಯಾರಿಕೇಡ್ನ ಹೊರಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ತಮಗಾಗಿರುವಂತಹ ಆಸನಗಳಲ್ಲಿ ಆಸೀನರಾಗಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಡ್ಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ತೇನೆ. ಈಗ ಸಿಂಗನೂರು ದಸರಾ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಸಿಂಧನೂರು ಪಟ್ಟಣದಲ್ಲಿ ಈ 9 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇವತ್ತು ಪ್ರಪ್ರಥಮವಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ನಾವು ಇವತ್ತು ಇನ್ವೈಟ್ ಮಾಡಿದ್ವಿ. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೇ ರೀತಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಮತ್ತು HK ಪಾಟೀಲ್ರಿಗೆ ವಿಶೇಷವಾಗಿ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಜನತೆಯಿಂದ ಗೌರವ ಸಮರ್ಪಣೆ ಸಲ್ಲಿಸಬೇಕಾದಂಥದ್ದು ಆರ್ಟಿಕಲ್ 371 ಕಾನೂನನ್ನು ಜಾರಿಗೆ ಮಾಡಿ ಮತ್ತು ಕೇಂದ್ರದಲ್ಲಿ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದಿರತಕ್ಕಂಥ ರೂವಾರಿಗಳಿಗೆ ಇವತ್ತಿನ ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮದ ಅತಿ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ಇನ್ನು 1695 ಕೋಟಿಯಲ್ಲಿ ಸಿಂಧನೂರಿನಿಂದ ರಾಯಚೂರುವರೆಗೆ 4 ಪಥಗಳ ರಸ್ತೆಗಳ ಗುದ್ಲಿ ಪೂಜೆ ಕಾರ್ಯಕ್ರಮ ಮತ್ತು ಸುಮಾರು 350 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕೆ. ಶ್ರೀ ಚಿದಾನಂದ ಅವಧೂತರು ಭಕ್ತಿಯ ಒಲಿದು ಶ್ರೀ ಅಂಬಾದೇವಿಯ ಪ್ರತ್ಯಕ್ಷರಾಗಿ ಚಿದಾನಂದ ಅವಧೂತರಿಗೆ ದರ್ಶನವಿತ್ತು ಆಶೀರ್ವದಿಸಿ ಮಹಾಶಕ್ತಿ ಪೀಠವಾಗಿದೆ. ಚಿದಾನಂದ ಅವಧೂತರ ದೇವಿಯನ್ನು ಒಲಿಸಿಕೊಳ್ಳುತ್ತಿದ್ದಾಗ ಹಲವು ಕ್ಷೇತ್ರಗಳ ದರ್ಶನಗೈದು ಗುರುವಿನ ಅಪ್ಪಣೆ ಮೇರೆಗೆ ಕಾಡು ಮೃಗ ಪ್ರಾಣಿ ಪಕ್ಷಿಗಳು ವಾಸವಾಗಿರುವಂತ ಈ ಉಗ್ರವಾದ ಸ್ಥಳದಲ್ಲಿ ಹಾಸು ಬಂಡೆಯ ಮೇಲೆ ತಪವನ್ನು ಗೈದು ಮಹಾಮಹಿಮ ಪುಣ್ಯ ಸ್ಥಳ ಇದಾಗಿದೆ. ಸಾಧು ಸಂತರು ಪುಣ್ಯ ಪುರುಷರು ಮಹಾ ವಿಜ್ಞಾನಿಗಳು ಅವಧೂತರು ಭಕ್ತರು ಶ್ರೀ ದೇವಿಯನ್ನು ಧ್ಯಾನಿಸಿ ಇಷ್ಟಾರ್ಥಗಳನ್ನು ಪಡೆಯುವಂತ ಕಾಮಧೇನು ಕಲ್ಪವೃಕ್ಷ ಸಿದ್ಧಿ ಸಿರಿಗಿರಿ ಮಹಾಕ್ಷೇತ್ರ ಇದಾಗಿದೆ. ಈ ದೇವಸ್ಥಾನಕ್ಕೆ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಅನೇಕ ಜಿಲ್ಲೆಗಳಿಂದ ಭಕ್ತರ ದಂಡೆ ಪ್ರತಿ ವರ್ಷ ಇಲ್ಲಿ ಜಾತ್ರಾ ಸಮಯದಲ್ಲಿ ಬಂದು ಹೋಗ್ತಾರೆ. ಸುಮಾರು 15 ಲಕ್ಷ 20 ಲಕ್ಷ ಜನ ಆ ಜಾತ್ರಾ ದಿವಸ ಸೇರಿರ್ತಾರೆ. ಅಂಬಾದೇವಿ ದೇವಸ್ಥಾನ ಕಾಲಕ್ಕೆ ತಕ್ಕಂತೆ ಅಭಿವೃದ್ಧಿ ಹೊಂದುವಲ್ಲಿ ಯಶಸ್ವಿಯಾಗಿದೆ. ಈ ದೇವಸ್ಥಾನವು ಮುಜರಾಯಿ ದತ್ತಿ ಇಲಾಖೆಗೆ ಒಳಪಟ್ಟಿದೆ. ಈ ಕ್ಷೇತ್ರವು ಕಲ್ಲಿನ ಶಿಲಾಮಂಟಪಕ್ಕೆ ನೂತನವಾಗಿ 7,91,00,000 ರೂಪಾಯಿ ಸರ್ಕಾರದಿಂದ ಮಂಜೂರಿಯಾಗಿ ಈ ಒಂದು 6-8 ತಿಂಗಳ ಹಿಂದೆ ಇದಕ್ಕೆ ಗುದ್ಲಿ ಪೂಜೆ ನೆರವೇರಿಸಿ ಈ ಶಿಲಾಶಾಸನ ಮಾಡಬೇಕು ಎಂಬ ಚಿಂತನೆಯನ್ನು ನಾವೆಲ್ಲ ಸಿಂಧನೂರು ತಾಲೂಕಿನ ಎಲ್ಲ ಹಿರಿಯರು ನಾಗರಿಕರು ಸೇರಿ ಕ್ರಮವನ್ನು ತೆಗೆದುಕೊಂಡು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈ ಸುಸಂದರ್ಭದಲ್ಲಿ ಸಿಂಧನೂರಿನ ಇತಿಹಾಸದಲ್ಲಿ ಈ ದೇವಿಯ ಕೃಪಾ ಆಶೀರ್ವಾದದಿಂದ ಸಿಂಧನೂರಿನ ದಸರಾ ಉತ್ಸವ ಸಮಿತಿ ಹಮ್ಮಿಕೊಂಡಿದ್ದು ಮೈಸೂರು ದಸರಾದ ಹಿನ್ನೆಲೆಯಲ್ಲಿ ಆನೆ ಮೇಲೆ ಅಂಬಾರಿ ಶ್ರೀದೇವಿ ಉತ್ಸವ ಮೂರ್ತಿಯನ್ನ ಅಂಬಾರಿ ಮೇಲೆ ಜಂಬೂ ಸವಾರಿ 12ನೇ ತಾರೀಕು ಆಗ್ತಾ ಇದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಆರ್ಟಿಕಲ್ 371J ಇದು ನಮ್ಮ ಕಲ್ಯಾಣ ಕರ್ನಾಟಕದ ಸಮರ್ಥ ಅಭಿವೃದ್ಧಿಗೆ ಒಂದು ಆಶಾಕಿರಣವಾಗಿರ್ತಕ್ಕಂಥ ಒಂದು ಕಾನೂನನ್ನ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ HK ಪಾಟೀಲ್ರ ಒಂದು ನೇತೃತ್ವದಲ್ಲಿ ಈ ಕಾನೂನನ್ನ ರಚನೆ ಆಗಿ ಈ 7 ಜಿಲ್ಲೆಗಳಲ್ಲಿ ಶೈಕ್ಷಣಿಕ ವಿಚಾರದಲ್ಲಿ ದೊಡ್ಡ ಮಹತ್ವವನ್ನ ತಂದುಕೊಟ್ಟು ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉನ್ನತವಾದ ಸರ್ಕಾರಿ ನೌಕರಿ ಕೊಡಿಸ್ತಕ್ಕಂಥ ಕಾನೂನು ಜಾರಿಗಾಗಿ 10 ವರ್ಷಗಳಾಯಿತು. ದಶಮಾನೋತ್ಸವವನ್ನು ಕೂಡ ಮೊನ್ನೆ ತಾವು ಗುಲ್ಬರ್ಗದಲ್ಲಿ ಆಚರಣೆ ಮಾಡಿದ್ರು ವಿಜೃಂಭಣೆಯಿಂದ. ಅದೇ ರೀತಿ ಈ ಕಾನೂನನ್ನ ಜಾರಿಗೆ ತರಬೇಕಾದ್ರೆ ಸನ್ಮಾನ್ಯ ಶ್ರೀ HK ಪಾಟೀಲ್ರ ನೇತೃತ್ವದ ಸಮಿತಿ ಇಡೀ 7 ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕ ಪ್ರತಿ ಜಿಲ್ಲೆಗಳಲ್ಲಿ ಹೋಗಿ ಬಹಿರಂಗ ಸಭೆಗಳನ್ನು ಮಾಡುವುದರ ಜೊತೆಗೆ ಸಂಘ ಸಂಸ್ಥೆಗಳು ಸಾಹಿತಿಗಳು ಪಂಡಿತರು ಕೌಟುಂಬಿಸ್ತರು ಈ ಅನೇಕ ವಿಚಾರಗಳನ್ನು ಒಳಗೊಂಡು ಒಳ್ಳೆ ಅತ್ಯುತ್ತಮವಾದ ಕಾನೂನನ್ನ ಮಾಡಿರೋದ್ರಿಂದನೇ ಇವತ್ತು ನಮ್ಮ ಭಾಗದಲ್ಲಿ ಒಂದು ಅಟೆಂಡರ್ ಪೋಸ್ಟ್ ಕೂಡ ಸಿಗ್ತಿಲ್ಲ. ನಮಗೆ 10 ವರ್ಷದಿಂದ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರಿಯಲ್ಲಿ ನಮ್ಮ ಭಾಗದ ವಿದ್ಯಾರ್ಥಿಗಳು ಒಂದು ಅಟೆಂಡರ್ ಪೋಸ್ಟ್ ಸಿಗ್ತಿದ್ದೆಲ್ಲ ಇವತ್ತು
ಪ್ರತಿಯೊಂದು ತಾಲೂಕಿನಲ್ಲಿ ಕನಿಷ್ಠ 25-50 ಮಂದಿ ಈ ನಿಮ್ಮ ಕ್ಲಾಸ್ 1 ಆಫೀಸರ್ಸ್ ಆಗಿರೋ ಜೊತೆಗೆ ಪ್ರತಿ ವರ್ಷ ಈ 10 ವರ್ಷಗಳ ಅವಧಿಯಲ್ಲಿ ಸುಮಾರು 9,000 24,000 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, 9,000 ವೈದ್ಯಕೀಯ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ವಿದ್ಯಾರ್ಥಿ ಜೀವನ ಮುಗಿಸಿದ್ದಾರೆ. ಇಷ್ಟು ದೊಡ್ಡ ಕಾನೂನನ್ನು ಮಾಡುವುದರ ಜೊತೆಗೆ ಇನ್ನೊಂದು ಮಹತ್ವವಾದಂಥ ಒಂದು ವಿಚಾರ, ಸರ್ವಾಂಗಣವಾಗಿ 7 ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು ಎಂಬ ಚಿಂತನೆ ಮಾಡಿ ನಮ್ಮ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೋದ ವರ್ಷ 3,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದರು. ಈ ವರ್ಷ 5,000 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಈ 41 ಕ್ಷೇತ್ರಗಳಲ್ಲಿ ಎಲ್ಲ ತಾಲೂಕುಗಳು ಅಭಿವೃದ್ಧಿ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಈ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ ನಿವಾರಿಸಬೇಕು ಎಂಬ ಚಿಂತನೆ ಮಾಡಿ ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲುತ್ತದೆ, ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಆ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದ್ದೇವೆ. 9 ದಿನಗಳ ಕಾಲ ಬಹಳಷ್ಟು ಶ್ರಮವಹಿಸಿ ನಮ್ಮ ಸಿಂಧನೂರು ತಾಲೂಕಿನ ಎಲ್ಲ ಜನತೆ, ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ಪಂಡಿತರಿರ್ಬೋದು, ಶಿಕ್ಷಣ ಪ್ರೇಮಿಗಳಿರ್ಬೋದು, ಮತ್ತು ಶಿಕ್ಷಣ ಸಂಸ್ಥೆ ಇರ್ಬೋದು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕಾಧಿಕಾರಿಗಳು ಎಲ್ಲರೂ ಕೂಡ 2 ತಿಂಗಳ ಪರ್ಯಂತ ಈ ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜಿಸಬೇಕು ಎಂಬ ಚಿಂತನೆಯನ್ನು ಮಾಡಿ ಒಂದು ರೂಪಕ್ಕೆ ತಂದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೇವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಉದ್ಘಾಟನೆಯನ್ನ ಅವರ ಅಮೃತ ಹಸ್ತದಿಂದ ನೆರವೇರಿಸಲಾಗ್ತಾ ಇದೆ. ಹೃತ್ಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸಿಂಧನೂರಿನ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಗೌರವ ಸ್ವೀಕಾರವನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. 171 ಜೆ ಕಲಂನ ಜಾರಿಗಾಗಿ ಅವಿರತವಾಗಿ ಶ್ರಮಪಟ್ಟಂತ ಇವರೆಲ್ಲರನ್ನ ಗೌರವಿಸಬೇಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಘವೇಂದ್ರ ಕುಷ್ಟಗಿಯವರು, ಡಾಕ್ಟರ್ ಕರ್ನಾಟಕದ ಜನಪ್ರಿಯ ಹಾಗೂ ಜನಪರ ಮುಖ್ಯಮಂತ್ರಿಗಳಾದ ಗೌರವಾನ್ವಿತರಾದ ಸಿದ್ದರಾಮಯ್ಯ ಸಾಹೇಬರಿಂದ ತಮ್ಮೆಲ್ಲರನ್ನು ಉದ್ದೇಶಿಸಿ ಈ ದಸರಾ ಉತ್ಸವದ ಶುಭ ನುಡಿಯನ್ನ ನುಡಿಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂತ ಶ್ರೀ ಅಂಪನಗೌಡ ಬಾದರ್ಲಿ ಅವರೇ, ರಾಜ್ಯ ರಸ್ತೆ ಸಾರಿಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರು ಆದಂತ ಮಾನ್ಯ ಬಾಲಕೃಷ್ಣ ಅವರೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆದ ಮಾಜಿ ಸಚಿವರಾದಂತ ವೆಂಕಟರಾವ್ ನಾಡಗೌಡ ಅವರ, ಮಾಜಿ ಲೋಕಸಭಾ ಸದಸ್ಯರಾದಂತ ಮಾನ್ಯ ವಿರೂಪಾಕ್ಷಪ್ಪ ಅವರ, ಮಾಜಿ ನಮ್ಮೆಲ್ಲರಿಗೂ ಕೂಡ ಅಂಪನಗೌಡ ಬಾದರ್ಲಿ ಅವರು ಆಹ್ವಾನ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಒಂದು ಬಹಳ ಸಂತೋಷದ ವಿಚಾರ ಅಂತಂದ್ರೆ
ಹಂಪನಗೌಡ ಭಾಗದಲ್ಲಿ ಇವರು ಹೇಳಿದ್ರು, ಸಿಂಧನೂರಿನ ಎಲ್ಲ ಜನರು ಕೂಡ, ಎಲ್ಲ ಪಕ್ಷದವರು ಕೂಡ ಸೇರಿ ಈ ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ದಸರಾ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು, ಇದರಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಕೂಡ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ. ಇದಕ್ಕೆ ಯಾವುದೇ ಜಾತಿ, ಧರ್ಮ, ಭಾಷೆಗಳ ಸೋಂಕಿಲ್ಲ. ಎಲ್ಲರೂ ಕೂಡ ಭ್ರಾತೃತ್ವದ ಜ್ಯೋತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಇವರು ಸೌಹಾರ್ದ ನಡಿಗೆ ಅಂತ ಕೂಡ ಇಟ್ಕೊಂಡಿದ್ದಾರೆ. ಸೌಹಾರ್ದ ನಡಿಗೆ ಅಂತೇಳಿ ಸುಮಾರು 2 ಕಿಲೋಮೀಟರ್ ಹೆಚ್ಚಲ್ಲ, 2 ಕಿಲೋಮೀಟರ್ ಮೆರವಣಿಗೆಯನ್ನ ಮಾಡಿದ್ದಾರೆ. ನೀವು ಅನೇಕ ಜನ ನಡ್ಕೊಂಡು ಬಂದಿದ್ದೀರಿ. ಇವತ್ತು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ, ಪರಸ್ಪರ ಪ್ರೀತಿ ಗೌರವಗಳಿಂದ ಬದುಕ್ತಕ್ಕಂಥದ್ದು ಅತ್ಯಂತ ಅವಶ್ಯ. ದಸರಾ ಹಬ್ಬನೂ ಕೂಡ ಜಾತಿ ಧರ್ಮಗಳನ್ನ ಮೀರಿ ನಡೀತಕ್ಕಂಥ ಒಂದು ಹಬ್ಬ. ಈ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಇಲ್ಲಿ ಒಂದು ಪ್ರತೀತಿ ಇದೆ. ಅಂಬಾದೇವಿ ಅಧಿದೇವತೆ. ಈ ಅಂಬಾದೇವಿ ನಮ್ಮ ಚಾಮುಂಡೇಶ್ವರಿ ಇದೆಯಲ್ಲ, ಆ ಚಾಮುಂಡೇಶ್ವರಿ ಅವತಾರ ಅಂಬಾದೇವಿ ಅಂತೇಳಿ ಕರೀತಾರೆ. ನಾನು ನಿನ್ನೆ ತಾನೇ ದಸರಾ ಉತ್ಸವವನ್ನ ಉದ್ಘಾಟನೆ ಮಾಡಿದ್ದೀವಿ. ಹಂಪ ನಾಗರಾಜರವರು, ಖ್ಯಾತ ಸಾಹಿತಿ, ಅವರು ಅದನ್ನು ಉದ್ಘಾಟನೆ ಮಾಡಿದ್ರು. HK ಪಾಟೀಲ್ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸುಮಾರು 9 ದಿನಗಳು ನವರಾತ್ರಿ ಉತ್ಸವ. ಆಮೇಲೆ 10ನೇ ತಾರೀಕು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಅರಮನೆಯಲ್ಲಿ, ಆಮೇಲೆ ಅರಮನೆಯಿಂದ ಅಂಬಾರಿನಲ್ಲಿ ಮೆರವಣಿಗೆಯಾಗಿ ಅದು ಹೋಗುತ್ತೆ. ಸೊ ಇದು 15 ದಿನಕ್ಕೆ ಮುಕ್ತಾಯ ಆಗ್ತದೆ. ಇಲ್ಲಿ 9 ದಿನಗಳ ಕಾಲ ಇಟ್ಕೊಂಡಿದ್ದೀವಿ. ಇವತ್ತಿನಿಂದ 12ನೇ ತಾರೀಕಿನವರೆಗೆ, ಇವತ್ತಿನಿಂದ 12ನೇ ತಾರೀಕಿನವರೆಗೆ ವಿವಿಧ ದಸರಾ ಉತ್ಸವಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸಾಂಸ್ಕೃತಿಕ ದಸರಾ, ಯುವ ದಸರಾ, ಮಹಿಳಾ ದಸರಾ, ರೈತರ ದಸರಾ, ಕಲಾ ದಸರಾ, ಹೀಗೆ ಸುಮಾರು 9 ದಿನಗಳು ಕೂಡ ಈ ದಸರಾಗಳನ್ನ ಆಚರಣೆ ಮಾಡಿ ಕೊನೆಯ ದಿನ ಆನೆ ಮೇಲೆ ಅಂಬಾರಿಯನ್ನು ಓಡಿಸಿ ಅದರಲ್ಲಿ ಅಂಬಾದೇವಿಯ ಮೆರವಣಿಗೆಯನ್ನು ಮಾಡ್ತೀವಿ. ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೇಳೋದೇನಪ್ಪ ಅಂತಂದ್ರೆ, ಇದು ಖುಷಿ ತರ್ತಕ್ಕಂಥ, ಸಂತೋಷ ತಂದುಕೊಡ್ತಕ್ಕಂಥ, ಸೌಹಾರ್ದತೆಯನ್ನು ಸಾರ್ತಕ್ಕಂಥ, ನಮ್ಮ ಸಂಸ್ಕೃತಿಯನ್ನ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಸಾರ್ತಕ್ಕಂಥ ಹಬ್ಬ. ಇಂಥ ಹಬ್ಬವನ್ನ ನೀವೆಲ್ಲರೂ ಕೂಡ ಭೇದ ಮರೆತು ಪಕ್ಷಾತೀತವಾಗಿ ಹಬ್ಬ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಈ ದಸರಾ ಮೈಸೂರಿನಲ್ಲಿ ಅಷ್ಟೇ ಅಲ್ಲ, ಅನೇಕ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಅನೇಕ ತಾಲೂಕುಗಳಲ್ಲಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ.
ತುಮಕೂರಿನಲ್ಲಿ ಮಾಡ್ತಾ ಇದ್ದಾರೆ, ಕೊಡಗಿನಲ್ಲಿ ಮಾಡ್ತಾ ಇದ್ದಾರೆ, ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾರೆ, ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ನೀವು ಇವತ್ತು ಸಿಂಧನೂರಿನಲ್ಲೂ ಕೂಡ ಮಾಡ್ತಾ ಇದ್ದೀರಿ. ಹೀಗೆ ಅನೇಕ ಕಡೆಗಳಲ್ಲಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದೆ. ಕಾರಣ ಯಾಕಪ್ಪ ಅಂತಂದ್ರೆ ಕಳೆದ ವರ್ಷ ಬಹಳ ಸರಳವಾಗಿ ಹಬ್ಬವನ್ನ ಮಾಡಬೇಕು, ಯಾಕಂತಂದ್ರೆ ಬರಗಾಲ ಇದೆ ಅಂತೇಳಿ ಹೇಳಿದ್ದೆ. ಈ ವರ್ಷ ಮಳೆ ಸಮೃದ್ಧಿಯಾಗಿ ಆಗಿ ರೈತರ ಮುಖದಲ್ಲಿ ಮಂದಹಾಸವನ್ನ ಕಾಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ, ರಾಜ್ಯದ ಎಲ್ಲ ಅಣೆಕಟ್ಟುಗಳು ಕೂಡ ತುಂಬಿದ್ದಾವೆ. ನಾವು 4 ಕಡೆಗಳಲ್ಲಿ ಕಾವೇರಿ, ಕಬಿನಿ, ಅಪ್ಪರ್ ಕೃಷ್ಣ, ತುಂಗಭದ್ರಾ ಎಲ್ಲ ಕಡೆ ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಒಳ್ಳೆ ಬೆಳೆ ಇದೆ, ಒಳ್ಳೆ ಮಳೆ ಆಗಿದೆ, ಸಮೃದ್ಧಿಯನ್ನು ಈ ವರ್ಷ ಕಾಣ್ತೇವೆ ಅಂತಕ್ಕಂಥ ಆಶೆಯನ್ನ ನಾನು ಇಟ್ಕೊಂಡಿದ್ದೇನೆ. ಅದರಿಂದ ಇದು ಒಂದು ಸಂತೋಷದ ಸಂದರ್ಭ. ಈ ಸಂತೋಷದ ಸಮಾರಂಭದಲ್ಲಿ ನಾಡಿನ ಜನತೆಗೆ ಮತ್ತೆ ನಿಮಗೆ ವಿಶೇಷವಾಗಿ ದಸರಾ ಮಹೋತ್ಸವ 2013ರಲ್ಲಿ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು. ಈ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಅವಕಾಶವನ್ನು ಒದಗಿಸ್ಕೊಡ್ತಕ್ಕಂಥದ್ದು 371J. 2013ರಲ್ಲಿ ತಿದ್ದುಪಡಿ ಆಯಿತು. ಆಗ ನಾನೇ ಮುಖ್ಯಮಂತ್ರಿಯಾಗಿದ್ದೆ. ಆಗ 371J ನಮ್ಮ ಸರ್ಕಾರನೇ ಇತ್ತು. ಜಾರಿ ಮಾಡಬೇಕು ಅಂತೇಳಿ HK ಪಾಟೀಲ್ ನಿರ್ಣಯವನ್ನು ನಮ್ಮ ಸರ್ಕಾರ ತಗೊಳ್ತು. ಇದಕ್ಕೋಸ್ಕರ 371J ಜಾರಿ ಆಗಬೇಕು ಅಂತ ಹೇಳಿ ಅನೇಕ ಜನ ಹೋರಾಟವನ್ನು ಮಾಡಿದ್ರು. ಹೈದರಾಬಾದ್ ಕರ್ನಾಟಕದ ಅನೇಕ ಜನ ಮುಖಂಡರುಗಳು, ಕಾರ್ಯಕರ್ತರುಗಳು, ಬಹಳ ಜನ, ಸಾವಿರಾರು ಜನ ಹೋರಾಟವನ್ನು ಮಾಡಿದರು. ಆದರೆ ಮಲ್ಲಿಕಾರ್ಜುನ ಖರ್ಗೆಯವರು, ಧರ್ಮಸಿಂಗ್ ಅವರ ಸತತ ಪ್ರಯತ್ನದಿಂದ 371J ಅವರ ಸತತ ಪ್ರಯತ್ನದಿಂದ 371J ಆಯಿತು. ಇದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಧರ್ಮಸಿಂಗ್ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕು. ಹೇಗೆ ಹೋರಾಟಗಾರರಿಗೆ ಸನ್ಮಾನವನ್ನು ಮಾಡೋದು ನಾವು, ಹಾಗೇನೆ ಅವ್ರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಧರ್ಮಸಿಂಗ್ ಅವರು ನಮ್ಮ ಜೊತೆ ಇಲ್ಲ, ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಅವರ ಸತತ ಪ್ರಯತ್ನ ಇವತ್ತು 371J ಆಗಲಿಕ್ಕೆ ಸಾಧ್ಯ ಆಯಿತು. ಅದು ಜಾರಿಯಾಗಿ 10 ವರ್ಷಗಳಾಯಿತು. 10 ವರ್ಷಗಳು. ಮೊನ್ನೆ ನಾನು 17ನೇ ತಾರೀಕು, ಸೆಪ್ಟೆಂಬರ್ 17ನೇ ತಾರೀಕು ಗುಲ್ಬರ್ಗಾದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ಆಚರಣೆ ಮಾಡುವುದು. ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ 371J ಇದರ ದಶಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಅದನ್ನು ಕೂಡ ಆಚರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವತ್ತೇ 4 ಗಂಟೆಗೆ ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಇಟ್ಕೊಂಡಿದ್ದು. ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ
ಸುಮಾರು 57 ವಿಷಯಗಳನ್ನ ನಾವು ಮಂಜೂರು ಮಾಡೋದು, ತೀರ್ಮಾನ ತಗೊಂಡು 57 ವಿಷಯಗಳಲ್ಲಿ, ಅದರಲ್ಲಿ 47 ವಿಷಯಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದವು. 11,770 ಕೋಟಿ 11,770 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನ ಕೊಟ್ಟು, ಬಹುಶಃ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದೇ ಕಂತಿನಲ್ಲಿ 11,770 ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ರೀಜನಲ್ ಇಂಬ್ಯಾಲೆನ್ಸಸ್ ಏನಿದೆ ರಾಜ್ಯದಲ್ಲಿ, ಆ ಇಂಬ್ಯಾಲೆನ್ಸ್ ಹೋಗ್ಬೇಕು. ಅದಕ್ಕೋಸ್ಕರನೇ 2002ನೇ ಇಸ್ವಿನಲ್ಲಿ ನಂಜುಂಡಪ್ಪನವರ ವರದಿ, ಡಾಕ್ಟರ್ ನಂಜುಂಡಪ್ಪ ವರದಿ, ಅವತ್ತು ಆ ವರದಿಯನ್ನು ತಗೊಂಡು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸ ಆಯಿತು. ಈಗ ಅದು ನಂಜುಂಡಪ್ಪನವರ ವರದಿಯಿಂದ ಇಡೀ ರಾಜ್ಯದಲ್ಲಿ ಅಸಮಾನತೆ ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ನಂಜುಂಡಪ್ಪನವರ ವರದಿಗೆ ಬದಲಾಗಿ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇನೆ. ನಂಜುಂಡಪ್ಪನವರ ವರದಿಯಿಂದ ಏನಾಗಿದೆ, 371J ಇಂದ ಏನಾಗಿದೆ, ಇದರಿಂದ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗಿದೆಯಾ, ನಿರುದ್ಯೋಗದ ಸಮಸ್ಯೆ ಬಗೆಹರಿದಿದೆಯಾ, ಅಭಿವೃದ್ಧಿ ಆಗಿದೆಯಾ, ಮಾಲ್ನ್ಯೂಟ್ರಿಷನ್ ಕಡಿಮೆ ಆಗಿದೆಯಾ, ಆರ್ಥಿಕ ಸಾಮಾಜಿಕ ಇವೆಲ್ಲನೂ ಕೂಡ ತಿಳ್ಕೊಳ್ಳಿಕ್ಕೋಸ್ಕರ ಮತ್ತೆ ವರದಿಯನ್ನ ಕೊಡ್ಲಿಕ್ಕೋಸ್ಕರ ಗೋವಿಂದರಾವ್ ಅವರು ಒಬ್ಬರು ಆರ್ಥಿಕ ತಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಅವರು ವರದಿ ಕೊಟ್ಟ ಮೇಲೆ ಅದನ್ನ ಮತ್ತೆ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. 371J ಆದ್ರಿಂದ ಈಗಾಗಲೇ ಪ್ರಸ್ತಾಪ ಮಾಡಿದರೆ ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ. ಇಲ್ಲಿವರೆಗೆ 10 ವರ್ಷಗಳಲ್ಲಿ 19,000 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದರಲ್ಲಿ 13,000 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ, 11,000 ಕೋಟಿ ರೂಪಾಯಿ ಖರ್ಚಾಗಿದೆ. ಕಳೆದ ವರ್ಷ 3,000 ಕೋಟಿ ರೂಪಾಯಿಗಳನ್ನ ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೆ. ಈ ವರ್ಷ 5,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ. 5,000 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದ್ದೇನೆ. ಇದರ ಉದ್ದೇಶ ಓಟ್ಗೋಸ್ಕರ, ರಾಜಕಾರಣಕ್ಕೋಸ್ಕರ ಅಲ್ಲ. ಹೈದರಾಬಾದ್ ಕರ್ನಾಟಕನೂ ಕೂಡ ಮುಖ್ಯವಾಹಿನಿ ಬರಬೇಕು, ಅಸಮಾನತೆ ತೊಲಗಬೇಕು, ಇಡೀ ರಾಜ್ಯದಲ್ಲಿ ಸಮಾನತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಖರ್ಚು ಮಾಡ್ತಾ ಇದ್ದೀವಿ. 371J ಬಂದ್ಮೇಲೆ ಈಗಾಗಲೇ ಮಾತಾಡಿದ್ದಾರೆ, ಅನೇಕ ಜನ ಡಾಕ್ಟರ್ಗಳಾಗಿದ್ದಾರೆ, ಅನೇಕ ಜನ ಇಂಜಿನಿಯರ್ಗಳಾಗಿದ್ದಾರೆ. ಈಗ ನೋಡಿದ್ರಿ ನೀವು, ಸನ್ಮಾನ ಮಾಡಿದ್ರು, ಬರೀ ಸಿಂಧನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ತಹಸೀಲ್ದಾರರು, ಡಿವೈಎಸ್ಪಿಗಳು, ಅಸಿಸ್ಟೆಂಟ್ ಕಮಿಷನರ್ಗಳು ಯಾರ್ಯಾರು ಆಗಿದ್ದಾರೆ ಅಂತಕ್ಕಂಥದ್ದನ್ನೆಲ್ಲ ನೋಡಿದ್ರು. ಇವೆಲ್ಲ ಆಗ್ಲಿಕ್ಕೆ ಕಾರಣ ಡಾಕ್ಟರ್ಗಳಾಗಬೇಕಾದ್ರೆ, ಇಂಜಿನಿಯರ್ಗಳಾಗಬೇಕಾದ್ರೆ, ಟೀಚರ್ಗಳಾಗಬೇಕಾದ್ರೆ, ಪ್ರೊಫೆಸರ್ಗಳಾಗಬೇಕಾದ್ರೆ 371J ಮಾಡೋದ್ರಿಂದ ನಿಮ್ಮ ಭಾಗಕ್ಕೆ ಹೆಚ್ಚು ಜನ ಆಗ್ಲಿಕ್ಕೆ ಸಾಧ್ಯ ಆಯಿತು. ನಾವು ಈ ಭಾಗದಲ್ಲಿ 1,09,000 ಹುದ್ದೆಗಳನ್ನು ಗುರುತಿಸಿದ್ದೀವಿ. ಇದರಲ್ಲಿ ಈಗಾಗಲೇ ಸುಮಾರು 79,000 ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ. 1,09,000 ಗುರುತಿಸಿ 1
79,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದೇವೆ. ಇನ್ನು ಉಳಿದಂತ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಭರ್ತಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ನಿರುದ್ಯೋಗ, ಶಿಕ್ಷಣ, ಆರೋಗ್ಯ, ಮಾಲ್ನ್ಯೂಟ್ರಿಷನ್ ಮತ್ತು ಅಭಿವೃದ್ಧಿ ಈ ಭಾಗದಲ್ಲಿ ಆಗಬೇಕು. ಈ ಭಾಗನೂ ಕೂಡ ಹಳೆ ಮೈಸೂರು ಭಾಗದಷ್ಟೇ ಅಭಿವೃದ್ಧಿ ಆಗಬೇಕು. ಈ ಭಾಗನೂ ಕೂಡ ಮಂಗಳೂರು, ಉಡುಪಿಯಷ್ಟೇ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಹೋರಾಟ ಮಾಡಿದಂಥವ್ರಿಗೆಲ್ಲರಿಗೂ ಕೂಡ ನಾನು ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಧರ್ಮಸಿಂಗ್ ಅವರಿಗೆ ಮತ್ತು ಈ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದರು. ಆಗ 2013ರಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ಮಾಡಿಕೊಟ್ಟದ್ದು. ಈ ತಿದ್ದುಪಡಿ ಆಗಲಿಕ್ಕೆ ಶಿಫಾರಸು ಮಾಡಿದವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು 95 ಕೋಟಿ 85 ಲಕ್ಷ 1695 ಕೋಟಿ ಸುಮಾರು 78.45 ಕಿಲೋಮೀಟರ್ ಉದ್ದ ಸಿನ್ನೂರು, ಮಾನ್ವಿ, ರಾಯಚೂರು ಗ್ರಾಮೀಣ ಏನಪ್ಪಂತಂದು ಇವೆಲ್ಲ ಕೂಡ ಈ 3 ತಾಲೂಕಿನಲ್ಲಿ ಹಾದು ಹೋಗ್ತಕ್ಕಂಥ ರಸ್ತೆ. ಇದು 3 ವರ್ಷಗಳಲ್ಲಿ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥದ್ದು. ಈಗಾಗಲೇ ಟೆಂಡರ್ ಕರೆದು ಏಜೆನ್ಸಿ ಕೂಡ ಫಿಕ್ಸ್ ಆಗಿ 3 ವರ್ಷ ಅವಧಿಗೂ ಕೂಡ ನಿಗದಿ ಮಾಡಿದ್ದಾರೆ. ಇದಾದ ಮೇಲೆ ಬಹುಶಃ ನಿಮಗೆ ಸಾಗಾಣಿಕೆಗೆ ಹೆಚ್ಚು ಅನುಕೂಲ ಆಗ್ತದೆ. ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಆಗ್ತವೆ. ಈಗಾಗಲೇ ಸಿಂಧನೂರು ಭತ್ತದ ಕಣಜ, ರಾಯಚೂರು ಗ್ರಾಮೀಣ ಭತ್ತದ ಕಣಜ, ಮತ್ತೆ ಭತ್ತ ಸಾಗಾಣಿಕೆ ಮಾಡಬೇಕಾದ್ರೆ ರಸ್ತೆ ಬೇಕಲ್ಲಪ್ಪ ನಿಮ್ಗೆ, ಒಳ್ಳೆ ರಸ್ತೆ. ಈ ರಾಯಚೂರು ಟು ಸಿಂಧನೂರು ಗುಜ್ಜಿ ಪೂಜೆ ಮಾಡಿದ್ದೇನೆ. 3 ವರ್ಷದ ಅವಧಿಯಲ್ಲಿ ಇದನ್ನ ಪೂರ್ಣ ಮಾಡಿ 4 ಲೇನ್ ರಸ್ತೆ, ಚತುಷ್ಪಥ ಎಂತದು ಕನ್ನಡದಲ್ಲಿ ಅವರಿಗೆ 4 ಲೇನ್ ಅಂದ್ರೆ ಅರ್ಥ ಆಗೋದು, ಚತುಷ್ಪಥ ಅನ್ನೋದ್ರ ಕನ್ನಡ ಪದ ಅರ್ಥ ಆಗೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ. 4 ಪಥ, ಪಥ ಅಂದ್ರೆ ಗೊತ್ತಾಗಬೇಕಲ್ಲಪ್ಪ. ಈಗ ಕಾರ್ ಅಂದ್ರೆ ಯಾರಿಗಾರು ಅರ್ಥ ಆಗುತ್ತೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ರೈಲ್ ಅಂದ್ರೆ ಅರ್ಥ ಆಗುತ್ತೆ, ಹೊಗೆ ಬಂಡಿ ಅಂದ್ರೆ ಅರ್ಥ ಆಗುತ್ತೆ. ಅದರಿಂದ ಕೆಲವು ಇಂಗ್ಲಿಷ್ ಪದಗಳು ಕನ್ನಡ ಆಗ್ಬಿಟ್ಟವೆ. ಅದರಿಂದ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸಬೇಕು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಂದ್ರೆ ಅರ್ಥ ಆಗುತ್ತೆ. ಅಧೀಕ್ಷಕ ಅಂತ ಅಧೀಕ್ಷಕ ನನಗೆ ಗೊತ್ತಿಲ್ಲ. ಅಧೀಕ್ಷಕ ಕನ್ನಡದಲ್ಲಿ ಪೊಲೀಸ್ ಅಧೀಕ್ಷಕ ಅಂದ್ರೆ ಆಯ್ತಾ, ಅದಕ್ಕೆ ಕೆಲವೆಲ್ಲನೂ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸ್ಬೇಕಾಗುತ್ತೆ. ಅವೇ ಜನರ ಬಳಕೆಯಲ್ಲಿರ್ತಕ್ಕಂಥ ಪದಗಳು. ಹಾಗೆ ಅವರನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದೇನೇ ಆಗಲಿ 1695 ಕೋಟಿ ರೂಪಾಯಿಗಳು ಇದನ್ನ ಈ ರಸ್ತೆಯನ್ನ ಈ ಭಾಗಕ್ಕೆ ಕೊಡ್ತಕ್ಕಂಥ. ನನಗೆ ಬಹಳ ಜನ ಏನಪ್ಪಾ ಅಂತಾರೆ, ಅಭಿವೃದ್ಧಿಗೆ ದುಡ್ಡಿಲ್ಲ,
ಅಂತ ಅಪಪ್ರಚಾರ ಮಾಡೋದು. ಅಭಿವೃದ್ಧಿಗೆ ದುಡ್ಡಿಲ್ಲ ಅಂದ್ರೆ 5,000 ಕೋಟಿ ಹೆಂಗ್ ಕೊಟ್ಟೆ ಮತ್ತೆ ನಾನು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ 5,000 ಕೋಟಿ ಹೆಂಗ್ ಕೊಟ್ಟೆ? ಅಭಿವೃದ್ಧಿ ದುಡ್ಡಿಲ್ಲ ಅಂತ ಹೆಂಗ್ ಕೊಡಕ್ಕಾಗ್ತದೆ? ಏನಪ್ಪ ರಾಜಶೇಖರ್ ಪಾಟೀಲ್ ಯಾವಾಗಲಾದ್ರೂ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 11,770 ಕೋಟಿ ಮಂಜೂರಾಗಿರೋದು ಇದೆಯಾ ನಿದರ್ಶನ? ಅಟ್ ಎ ಟೈಮ್ ಇನ್ ಒನ್ ಕ್ಯಾಬಿನೆಟ್ ಮೀಟಿಂಗ್. ಯಾವಾಗಲೂ ಕೂಡ ಆಗಿಲ್ಲ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ. ಕೊನೆಯಲ್ಲಿ ನಾನು ಸೆಪ್ಟೆಂಬರ್ 17ನೇ ತಾರೀಕು ಘೋಷಣೆ ಮಾಡಿದ್ದೇನೆ. ಈ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಒಂದು ಸಚಿವಾಲಯವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳಿದೆ. ಒಂದು ಕಾಲೇಜ್ ಇಲ್ಲ, ಏನಿಲ್ಲ, ಜಿಲ್ಲಾ ಬೇಕು. ಹೇಳ್ಬಿಟ್ಟು ಹೋದ್ರೆ ಆಮೇಲೆ ಮಾಡ್ಬೇಕಲ್ವ? ಅವೆಲ್ಲ ನೋಡೋಣ. ಆಮೇಲೆ ಇಲ್ಲಿ ಒಂದು ಮನವಿ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಕೆಲವು ದೋಷಗಳಿದಾವೆ, ಅವೆಲ್ಲ ಸರಿಪಡಿಸಿ ಅಂತ ಮಾತುಗಳನ್ನ ಹೇಳಿದ್ದಾರೆ. ಆ ದೋಷಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ನಾವು ಮಾಡ್ಕೊಳಕ್ಕಾಗಲ್ಲ. ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡು ಪರಿಶೀಲನೆ ಮಾಡ್ತೀನಿ. ನಡೆಯಪ್ಪ, ಇಷ್ಟನ್ನ ಪ್ರಸ್ತಾಪ ಮಾಡಿ ನಿಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬ ನಾಡ ಹಬ್ಬ, ದಸರಾ ಹಬ್ಬ ಜನರ ಹಬ್ಬ. ನೀವು ಕೂಡ ಮೊದಲನೇ ಬಾರಿಗೆ ಸಿಂಧೂರಿನಲ್ಲಿ ದಸರಾ ಹಬ್ಬವನ್ನು ಮಾಡ್ತಾ ಇದ್ದೀರಿ. ದಸರಾ ಮಹೋತ್ಸವದ ನಾಡ ಹಬ್ಬದ ಈ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.